ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಆಶಿಕ್ ಮುಲ್. ಸ್ನೇಹಿತರೆ, ಎಲ್ಲ ಕಡೆ ಈಗ ಒಂದೇ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇರುವಂಥದ್ದು. IPL ಫೈನಲ್ ಬಗ್ಗೆ ಎಲ್ರಿಗೂ ಕೂಡ ಕುತೂಹಲ ಇದೀಗ ತಾರಕಕ್ಕೆ ಏರಿದೆ. ನಾಳೆ IPL ಶೋಡೌನ್ ಆಗ್ತಿದೆ, ಅಂದರೆ ಫೈನಲ್ ನಡೀತಾ ಇದೆ. ಫೈನಲ್ನಲ್ಲಿ ಈಗಾಗಲೇ RCB ತಮ್ಮ ಜಾಗವನ್ನು ಗಿಟ್ಟಿಸಿಕೊಂಡಿತ್ತು. ನಿನ್ನೆ ರಾತ್ರಿ ನಡೆದಿರುವಂತಹ ಪಂಜಾಬ್ ಮತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧದ ರೋಚಕ ಪಂದ್ಯದಲ್ಲಿ ಪಂಜಾಬ್ ಬಹಳ ಅದ್ಧೂರಿಯಾಗಿರುವಂತಹ ಒಂದು ಗೆಲುವನ್ನು ದಾಖಲಿಸಿ ಇದೀಗ ಫೈನಲ್ ಕೂಡ ಪ್ರವೇಶವನ್ನ ಮಾಡಿರುವಂಥದ್ದು. ಈ ಮೂಲಕ ನಮ್ಮ ವಿರುದ್ಧ ಅಂತಂದ್ರೆ RCBಯ ವಿರುದ್ಧ ಪಂಜಾಬ್ ಕಿಂಗ್ಸ್ IPL ಚೊಚ್ಚಲ ಟೈಟಲ್ಗೋಸ್ಕರ, ಟ್ರೋಫಿಗೋಸ್ಕರ ಸೆಣಸಾಡ್ತಾ ಇದೆ. ಎರಡೂ ತಂಡಗಳಿಗೂ ಕೂಡ ಇದು ಮೊದಲನೇ ಟ್ರೋಫಿಗೋಸ್ಕರ ಸೆಣಸಾಡುವಂಥ ಒಂದು ನಿರ್ಣಾಯಕ ಪಂದ್ಯ. ಕಳೆದ 18 ವರ್ಷಗಳಿಂದ 3 ಬಾರಿ ಫೈನಲ್ಗೆ ಬಂದು ಕೈ ಸುಟ್ಕೊಂಡಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದೇ ಒಂದು ಬಾರಿ ಫೈನಲ್ಗೆ ಬಂದು ಟ್ರೋಫಿಯನ್ನು ಗೆಲ್ಲಲಾಗದೆ ಹಿಂತಿರುಗಿರುವಂತಹ ಪಂಜಾಬ್ ವಿರುದ್ಧ ಸೆಣಸಾಡ್ತಾ ಇದೆ. ಹಾಗಿದ್ರೆ ನಾಳಿನ ಪಂದ್ಯದ ಹೈಲೈಟ್ಸ್ ಏನು, ಯಾರ್ಯಾರ ಮೇಲೆ ಅಭಿಮಾನಿಗಳ ಕಣ್ಣು ನೆಟ್ಟಿದೆ ಅನ್ನುವಂಥದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಣ. ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ 18 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡಿ. ಜೊತೆಗೆ ನಮ್ಮ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಒಟ್ಟಾರೆ ಸೋಷಿಯಲ್ ಮೀಡಿಯಾವನ್ನು ಫಾಲೋ ಮಾಡಿ. ನಾವು ಹಾಕುವಂಥ ಪ್ರತಿ ಕ್ಷಣದ ಅಪ್ಡೇಟನ್ನು ನಿಮಗೆ ಕ್ಷಣ ಮಾತ್ರದಲ್ಲಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಕಳೆದ 18 ವರ್ಷಗಳಿಂದ ಒಂದು ಟ್ರೋಫಿ ಗೆಲ್ಲೋದಕ್ಕೆ ನಾವು ಕುತೂಹಲದಿಂದ ತುದಿಗಾಲಲ್ಲಿ ನಿಂತಿದ್ದೀವಿ. ಅದೇ ರೀತಿ ಪಂಜಾಬ್ ಕಿಂಗ್ಸ್ ಕೂಡ ತುದಿಗಾಲಲ್ಲಿ ನಿಂತಿರುವಂಥದ್ದು. ನಿನ್ನೆ ಪಂದ್ಯದಲ್ಲಿ 104ರ ಗುರಿಯನ್ನು ಹತ್ತಿರುವಂತಹ ಪಂಜಾಬ್ ಕಿಂಗ್ಸ್ ಅವರು ಆರಂಭಿಕವಾಗಿ ಪವರ್ ಪ್ಲೇನಲ್ಲೇ 2 ಪ್ರಮುಖ ಓಪನರ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಈಡಾಗಿದ್ರು ಕೂಡ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರು ಬಹಳ ಅದ್ಧೂರಿಯಾಗಿರುವಂತಹ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನ ಕೊಟ್ಟು ಬಹಳ 41 ಎಸೆತಕ್ಕೆ 87 ರನ್ಗಳನ್ನು ಪೇರಿಸುವ ಮೂಲಕವಾಗಿ ಪಂಜಾಬ್ ಕಿಂಗ್ಸ್ಗೆ ಒಂದು ಆಶಾದಾಯಕ ವಾತಾವರಣವನ್ನ ಸೃಷ್ಟಿಸಿ ನೇರವಾಗಿ ನಾಯಕ ತನ್ನ ಜವಾಬ್ದಾರಿಯನ್ನ ತೋರ್ತಾ ಪಂಜಾಬ್ ಕಿಂಗ್ಸ್ ಅನ್ನ ತನ್ನ ತಂಡವನ್ನ ಫೈನಲ್ಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಹಾಗಿದ್ರೆ ಇವತ್ತಿನ ಅಂದ್ರೆ ನಾಳಿನ ಫೈನಲ್ ಪಂದ್ಯದಲ್ಲಿ ಯಾರ ಮೇಲೆಲ್ಲ ಅತಿ ಹೆಚ್ಚಿನ ಭರವಸೆ RCB ಪರವಾಗಿ ಇಟ್ಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಮುಖವಾಗಿ ನಿಮಗೆ ಗೊತ್ತಿದೆ, RCB ತಂಡ ಅಂತಂದ್ರೆ ಕಳೆದ 18 ವರ್ಷಗಳಿಂದ ಒಂದೇ ಫ್ರಾಂಚೈಸಿಗೆ ಆಡಿರುವಂತಹ ಹೆಗ್ಗಳಿಕೆಯನ್ನ ಇಟ್ಕೊಂಡಿರುವಂತಹ ದ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರ ಮೇಲೆ ಬಹಳ ದೊಡ್ಡ ರೀತಿಯಲ್ಲಿ ಭರವಸೆ ಇಟ್ಕೊಳ್ಳಲಾಗಿದೆ. ಅದು IPL ಇರಲಿ, ಇಂಟರ್ನ್ಯಾಷನಲ್ ವೇದಿಕೆ ಇರಲಿ, ಎಲ್ಲಾ ಕಡೆಗಳಲ್ಲೂ ಕೂಡ ಬಿಗ್ ಮ್ಯಾಚ್ಗಳಲ್ಲಿ ವಿರಾಟ್ ಕೊಹ್ಲಿ ತನ್ನ ಪಾರುಪತ್ಯವನ್ನ ಹಿಂದೆನೂ ಕೂಡ ಮೆರೆದಿದ್ರು, ಈಗಲೂ ಕೂಡ ಮೆರೀತಾ ಇದ್ದಾರೆ, ನಾಳೆಯೂ ಕೂಡ ಅವರು ಮೆರೀತಾರೆ ಅನ್ನುವಂಥದ್ದನ್ನ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ. ಮುಖ್ಯವಾಗಿ ನಾಳೆಯೂ ಕೂಡ ಕಳೆದ ಈ ಒಂದು ಅಷ್ಟು ಸೀಸನ್ ನಲ್ಲಿ 15 ಪಂದ್ಯಗಳಲ್ಲಿ ಏನೊಂದು ನಮ್ಗೆ ಉತ್ತಮವಾಗಿರುವಂತಹ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿತ್ತು, ಆ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ ನಾಳೆಯೂ ಕೂಡ ಬಂದ್ಬಿಟ್ರೆ ನಾವು ಒಂದು ಅದೆಷ್ಟೇ ರನ್ಗಳ ಚೇಸ್ ಇರ್ಬೋದು, ಅಥವಾ ನಾವು ಫಸ್ಟ್ ಬ್ಯಾಟಿಂಗ್ ಆದ್ರೆ ಎಷ್ಟೇ ರನ್ಗಳನ್ನ ಗುರಿ ಟಾರ್ಗೆಟ್ ಫಿಕ್ಸ್ ಮಾಡೋದಕ್ಕೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲವಾಗುವಂತಹ ವಾತಾವರಣವನ್ನ RCBಗೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಓಪನಿಂಗ್ ಪಾರ್ಟ್ನರ್ಶಿಪ್ ಏನಿದೆ, ಈ ಪಾರ್ಟ್ನರ್ಶಿಪ್ ಬಹಳ ನಿರ್ಣಾಯಕವಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನು 1 ಡೌನ್ ಮತ್ತು ಮಿಡಲ್ ಆರ್ಡರ್ಸ್ಗೆ ಬರೋದಾದ್ರೆ ಬಹಳ ಅತ್ಯುತ್ತಮವಾಗಿರುವಂತಹ ರೀತಿಯಲ್ಲಿ ಈ ಬಾರಿ RCB ಕಳೆದ ಅಷ್ಟು ಸೀಸನ್ಗಳಲ್ಲಿ ಮಾಡಿಕೊಂಡಿರುವಂತಹ ಎಡವಟ್ಟುಗಳನ್ನ ತಪ್ಪನ್ನ ತಿದ್ದಿ ಈ ಬಾರಿ ಬ್ಯಾಟಿಂಗ್ ಲೈನ್ ಅನ್ನ ಚೂಸ್ ಮಾಡಿರುವಂತದ್ದು. ಓಪನಿಂಗ್ ಅಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ತಮ್ಮ ಸ್ಥಾನವನ್ನ ಭದ್ರವಾಗಿ ಇಟ್ಕೊಂಡು ಬಹಳ ಉತ್ತಮ ರೀತಿಯಲ್ಲಿ ರನ್ ರೇಟ್ ಅನ್ನ ನೋಡ್ಕೊಳ್ತಾ ರನ್ ಅನ್ನ ಸ್ಕೋರ್ ಬೋರ್ಡ್ಗೆ ಕಲೆ ಹಾಕುವಂತ ಪ್ರಯತ್ನವನ್ನ ಪ್ರತಿ ಮ್ಯಾಚ್ ನಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಮಧ್ಯಮ ಕ್ರಮಾಂಕದಲ್ಲಿ ದೇವದತ್ ಪಡಿಕ್ಕಲ್ ಅವರ ಜಾಗವನ್ನ ತುಂಬುತ್ತಾ ಇರುವಂತ ಮಯಾಂಕ್ ಅಗರ್ವಾಲ್ ಮತ್ತು ಜಿತೇಶ್ ಶರ್ಮಾ ಬಿಟ್ರೆ ಯಾವುದೇ ದೊಡ್ಡ ಇನ್ನಿಂಗ್ಸ್ಗಳು RCB ಪರವಾಗಿ ಕಳೆದ ಒಂದು 5-6 ಮ್ಯಾಚ್ಗಳಲ್ಲಿ ನಮಗೆ ಬಂದಿಲ್ಲ. ಮುಖ್ಯವಾಗಿ ಈ ಒಂದು ಕಳೆದ ಕ್ವಾಲಿಫೈಯರ್ 1 ನಲ್ಲಿ ಪಂಜಾಬ್ ವಿರುದ್ಧ RCB ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಆಗಿರುವಂತಹ ಜಿತೇಶ್ ಶರ್ಮಾರವರು ಈ ಬಾರಿಯೂ ಕೂಡ ಅವರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಭರವಸೆ ಇದೆ. ಜೊತೆಗೆ ಮಯಾಂಕ್ ಅಗರ್ವಾಲ್, ದೇವದತ್ ಪಡಿಕ್ಕಲ್ ಅವರಿಗೆ ಪರ್ಯಾಯವಾಗಿ ತಂಡ ಸೇರ್ಕೊಂಡಿರುವಂತಹ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಕೂಡ ದೊಡ್ಡ ಇನ್ನಿಂಗ್ಸ್ ಕಟ್ಟುವಂತ ಒಂದು ನಿರೀಕ್ಷೆ ಇದೆ. ಸಹಜವಾಗಿ T20ಯಲ್ಲಿ ದೊಡ್ಡ ಇನ್ನಿಂಗ್ಸ್ ಅಂತಂದ್ರೆ
ಕನಿಷ್ಠ 30 ರನ್ಗಳ ಕೊಡುಗೆಯನ್ನ ತಂಡಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಬೇಕು. ಮತ್ತೆ ಈ ಪಂದ್ಯಕ್ಕೂ ಕೂಡ ಟಿಮ್ ಡೇವಿಡ್ ಅವೈಲೇಬಲ್ ಇದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಬಹಳ ದೊಡ್ಡ ಕುತೂಹಲವಾಗಿ ಅಭಿಮಾನಿಗಳ ವಲಯದಲ್ಲಿ ಉಳಿದುಕೊಂಡಿರುವಂಥದ್ದು. ಆದರೆ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅನ್ನು ನೋಡೋದಾದ್ರೆ ನಾವು ಮತ್ತಷ್ಟು ಬಲಿಷ್ಠ ಆಗಿದ್ದೀವಿ. ನಮಗೆ ಭುವನೇಶ್ವರ್ ಕುಮಾರ್ ಇದ್ದಾರೆ, ಜೊತೆಗೆ ಜೋಸ್ ಹೆಜಲ್ವುಡ್ ಅವರು ಕೂಡ ವಾಪಸ್ ಆಗಿದ್ದಾರೆ. ಇನ್ನು ಸ್ಪಿನ್ ವಿಭಾಗದಲ್ಲಿ ನಮಗೆ ಕೃಣಾಲ್ ಪಾಂಡ್ಯ ಇದ್ದಾರೆ, ಸುಯೇಶ್ ಶರ್ಮಾ ಇದ್ದಾರೆ. ಕಳೆದ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಜೋಸ್ ಹೇಜಲ್ವುಡ್ ಮತ್ತು ಸುಯೇಶ್ ಶರ್ಮಾ ಅವರ ಕೋಂಬೋ ಯಾವ ರೀತಿಯಾಗಿ ವರ್ಕ್ ಆಗಿತ್ತು ಅಂತಂದ್ರೆ ಮತ್ತೆ ಆ ಒಂದು ಮ್ಯಾಜಿಕ್ ನಮಗೆ ನಾಳೆ ಆಗ್ಬಿಟ್ರೆ ನಾವು ಈ ಬಾರಿ ಕಪ್ಪನ್ನ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಳೆದ 18 ವರ್ಷಗಳಿಂದ ಒಂದೇ ಒಂದು ಘೋಷವಾಕ್ಯವನ್ನ ಪ್ರತಿ ಬಾರಿ ಮ್ಯಾಚ್ ಪ್ರತಿ ಬಾರಿ IPL ನ ಸೀಸನ್ ಶುರು ಆಗುವಂತ ಸಂದರ್ಭದಲ್ಲಿ ಯಾವುದೇ ಹುಮ್ಮಸ್ಸನ್ನ ಬಿಡದೆ, ಯಾವುದೇ ಆ ಭರವಸೆಯನ್ನ ಬಿಡದೆ ಪ್ರತಿ ಸಲ ನಾವು ಬಂದು RCBಯ ತಂಡಕ್ಕೆ, RCBಯ ಆಟಗಾರರಿಗೆ ನಾವೊಂದು ಘೋಷವಾಕ್ಯವನ್ನ ಕೊಟ್ಟು ಅವ್ರನ್ನ ಹುರಿದುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. 2009ರಲ್ಲಿ ಫೈನಲ್ಗೆ ಬಂದಿದ್ವಿ, 2011ರಲ್ಲಿ ಫೈನಲ್ಗೆ ಬಂದಿದ್ವಿ, 2016ರಲ್ಲಿ ಫೈನಲ್ಗೆ ಬಂದಿದ್ವಿ. ಆದರೆ ಕಾರಣಾಂತರಗಳಿಂದ ಒಂದು ಆ ಗಳಿಗೆಯ ಮೂಡ್ ಆಫ್ ಸರ್ಕಮ್ಸ್ಟೆನ್ಸಸ್ ಅಂತಾರಲ್ಲ, ಆ ಗಳಿಗೆಯನ್ನು ನಮಗೆ ಮೊಮೆಂಟನ್ನ ಕ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗದೆ ನಾವು ಸೋಲನ್ನ ಒಪ್ಕೊಂಡು ರನ್ನರ್ ಅಪ್ಗೆ ಟ್ರೋಫಿಯನ್ನ ಕೈ ಚೆಲ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಈ ಬಾರಿ ಆಗಾಗಲ್ಲ ಅನ್ನುವಂತ ಒಂದು ಭರವಸೆಯನ್ನ ಆ ಅಭಿಮಾನಿಗಳು ಇಟ್ಕೊಂಡಿರುವಂತದ್ದು. ಖಂಡಿತವಾಗಿಯೂ ಈ ಸಲ ಕಪ್ ನಮ್ದೇ ಅನ್ನುವಂತ ಒಂದು ಘೋಷವಾಕ್ಯವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಹಂಚಿಕೊಳ್ತಾ ಇರುವಂತದ್ದು. ಹೀಗಾಗಿ ನಾಳಿನ ಪಂದ್ಯ, ನಿನ್ನೆ ಮುಂಬೈ ಗೆದ್ದಿದ್ರು, ಈಗ ಪಂಜಾಬ್ ಗೆದ್ದಿದ್ದಾರೆ. ಯಾರೇ ಗೆದ್ದಿದ್ರು ಕೂಡ RCB ಕಪ್ ಗೆಲ್ಲುತ್ತೆ ಅನ್ನುವಂತ ಒಂದು ಭರವಸೆಯಲ್ಲಿ ಅಭಿಮಾನಿಗಳು ಇರುವಂತದ್ದು. ಅಭಿಮಾನಿಗಳು, ನಾವು ಸೇರಿದಂತೆ ಇರುವಂತಹ RCBಯ ಅಭಿಮಾನಿಗಳ ಭರವಸೆ ಸುಳ್ಳಾಗದಿರಲಿ. ಚೊಚ್ಚಲ ಟ್ರೋಫಿಯನ್ನ RCB ಗೆಲ್ಲುವಂತಾಗ್ಲಿ. ಕಳೆದ 18 ವರ್ಷಗಳಿಂದ ಒಂದೇ ಫ್ರಾಂಚೈಸಿಗೆ ಆಡ್ತಾ ಇರುವಂತಹ ವಿರಾಟ್ ಕೊಹ್ಲಿ 18 ವರ್ಷಗಳ ಬಳಿಕ ಈ ಒಂದು ಟ್ರೋಫಿಯನ್ನ ಗೆಲ್ಲಲಿ, RCB ಒಂದು ಚೊಚ್ಚಲ IPL ಟ್ರೋಫಿಯನ್ನ ಮುಡಿಗೇರಿಸಿಕೊಳ್ಳಲಿ ಅನ್ನುವಂಥದ್ದು ಅಭಿಮಾನಿಗಳು ಸೇರಿದಂತೆ ನಮ್ಮ ಆಶಯ.